ನಮಸ್ತೆ ಸ್ನೇಹಿತರೆ, ಸಮ್ಮರ್ ಸೀಸನ್ನಲ್ಲಿ ಸೇವಂತಿಗೆ ಗಿಡಗಳನ್ನು ಹೇಗೆ ಕೇರ್ ಮಾಡೋದು, ಅವುಗಳಿಗೆ ಯಾವ ರೀತಿ ನಾವು ಲಿಕ್ವಿಡ್ನ ಕೊಡಬೇಕು ಗಿಡಗಳಿಗೆ, ಮತ್ತು ಯಾವ ರೀತಿ ಗೊಬ್ಬರನ ನಾವು ಕೊಡೋದು, ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ರೀತಿ ಸೇವಂತಿಗೆ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ಅವಕ್ಕೆ ಯಾವ ರೀತಿ ನಾನು ಗೊಬ್ಬರ ಲಿಕ್ವಿಡ್ ಎಲ್ಲ ನಾನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಲ್ಲ ಮೊಗ್ಗಾಗಿದೆ. ಬೇಸಿಗೆಯಲ್ಲಿ ಸ್ವಲ್ಪ ಜನ ಹಾಕಿರೋ ಸೇವಂತಿಗೆ ಗಿಡಗಳಲ್ಲಿ ಈ ಥರ ಮೊಗ್ಗುಗಳು ಬರೋದಿಲ್ಲ. ಮತ್ತು ಒಂದಕ್ಕೊಂದು ಸಸಿಗಳು ಬರೋದು ತುಂಬ ಕಮ್ಮಿ. ಏಕೆಂದರೆ ಈ ಬೇಸಿಗೆ ಟೈಮಲ್ಲಿ ನಾವು ಅವನ್ನ ಹೇಗೆ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಲಿಕ್ವಿಡ್ನ ಹಾಕ್ತೀನಿ, ಯಾವ ಲಿಕ್ವಿಡ್ನ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಯಾವ್ಯಾವ ರೀತಿ ಬಂದಿದೆ. ನಾನು ಹಾಕಿರೋ ಸೇವಂತಿಗೆ ಸಸಿಗಳು ಎಲ್ಲ ಮೊಗ್ಗಾಗಿದೆ. ಇದು ಬಂದು ನನಗೆ ವಿಂಟರ್ ಸೀಸನ್ನಲ್ಲಿ ಖಾಲಿ ಆಗಿದ್ದು ಹೂಗಳೆಲ್ಲ. ಇವಾಗ ಇದು ಸಮ್ಮರ್ಗೆ ಎಲ್ಲ ಮೊಗ್ಗಾಗ್ತಾ ಇದೆ. ಗಿಡಗಳೆಲ್ಲ ನಾನು ಆ ರೀತಿ ಮೇಂಟೈನ್ ಮಾಡಿದ್ದೀನಿ, ಈ ರೀತಿ ಹೂವು ಬರೋದಕ್ಕೆ. ಯಾವ ಥರ ನಾನು ಹಾಕ್ತೀನಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪ ಬೆಲ್ಲನ ಚೆಚ್ಚಿ ಪುಡಿ ಮಾಡಿ ನಾನೊಂದು ಬೇಷನ್ನಲ್ಲಿ ಹಾಕಿದ್ದೆ. ಅದು ಈ ಥರ ಆಗಿದೆ ನೋಡಿ. ಬೇಸಿಗೆ ಇರೋದ್ರಿಂದ ಬಿಸಿಲು ಜಾಸ್ತಿ ಆಗಿರೋ ಕಾರಣ ಎಲ್ಲ ಅಂಟು ಥರ ಈ ಬೆಲ್ಲ ಈ ರೀತಿ ಆಗಿದೆ. ಎಲ್ಲ ಕೆಚ್ಚಿ ನಾನು ಈ ಥರ ಹಾಕಿದೆ. ಇದಕ್ಕೆ ನಾವು ನೀರು ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟ್ನಷ್ಟು ನೀರನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಿ ಕಲಸಿ ಚೆನ್ನಾಗಿ ಅದಕ್ಕೆ ನೆನ್ಕೊಳ್ಳೋ ರೀತಿ ಫುಲ್ಲು ನಾವು ಒಂದು ನೈಟ್ ಬಿಟ್ಟರು ಇನ್ನೂ ತುಂಬ ಒಳ್ಳೆಯದು. ಆದರೂ ನಾನು ಇವಾಗ ಬಿಟ್ಟಿಲ್ಲ, ನಿಮ್ಗೆ ವಿಡಿಯೋದಲ್ಲಿ ತೋರಿಸೋಣ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ನಾವು ಕರಗಿಸ್ಬಿಟ್ಟು ಬೆಲ್ಲನ ಚೆನ್ನಾಗಿ ಇದನ್ನು ಕಲಸಿ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಅದು ಕರಗೋಗ್ಬಿಡುತ್ತೆ. ಈ ಥರ ನಾವು ಲಿಕ್ವಿಡ್ನ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತಂಪಾಗಿರ್ತವೆ, ಮತ್ತು ಚೆನ್ನಾಗಿ ಹೂವಾಗ ಮೊಗ್ಗೆಲ್ಲ ಆಗ್ತವೆ, ಮತ್ತು ಒಂದಕ್ಕೊಂದು ಸಸಿಗಳು ಕೂಡ ಚೆನ್ನಾಗಿ ಬರ್ತವೆ. ಸಸಿಗಳು ಒಂದಕ್ಕೊಂದು ಕಚ್ಕೊಳ್ಳೋ ಥರ ಜಾಸ್ತಿ ಅದನ್ನು ನಾವು ನೆಕ್ಸ್ಟು ಮಳೆಗಾಲಕ್ಕೆ ಅದನ್ನು ನಾವು ಬೇರೆ ಕಡೆ ಒಂದೊಂದೇ ಸಸಿನ ಕಿತ್ತು ಹಾಕ್ಕೊಳ್ಳೋದ್ರಿಂದ ಸಸಿಗಳು ಹೆಚ್ಚಾಗ್ತವೆ, ಹೂವನ್ನು ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ನಾನು ಈ ಥರ ಲಿಕ್ವಿಡ್ನ ನಾನು 15 ಡೇಸ್ಗೊಂದ್ಸಲ 20 ಡೇಸ್ಗೊಂದ್ಸಲ ನಾನು ಈ ಲಿಕ್ವಿಡ್ ಥರ ಬೆಲ್ಲನ ಯೂಸ್ ಮಾಡ್ಕೊಂಡು ನಾನು ಹಾಕ್ತೀನಿ. ಈ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸಸಿಗಳಿಗೆ ತುಂಬ ಉಪಯುಕ್ತವಾಗಿದೆ. ನೋಡಿ, ನಾನು ಒಂದು ಕೈಲಿ ಮೊಬೈಲ್ ಹಿಡ್ದಿರೋದ್ರಿಂದ ನೀರು ಕ್ಲಿಯರಾಗಿ ಹಾಕೋಕ್ಕಾಗ್ತಾಯಿಲ್ಲ. ನಿಮ್ಗೆ ವೀಡಿಯೋದಲ್ಲಿ ತೋರಿಸೋದಕ್ಕೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಹಿಂಗೆ ಹೆಚ್ಕೊಳ್ತೀನಿ ನೀಟಾಗೆ. ನೋಡಿ, ಈ ಥರ ನಾವು ಹಾಕ್ಕೊಳ್ಳೋದ್ರಿಂದ ಬೇಸಿಗೆ ಟೈಮಲ್ಲಿ ಸಸಿಗಳಿಗೆ ತುಂಬ ಉಪಯುಕ್ತವಾದದ್ದು. ಇದು ಕಬ್ಬಿಣಾಂಶ ಇರೋದ್ರಿಂದ ಬೇರುಗಳನ್ನು ಬಲಿಷ್ಠಗೊಳಿಸ್ತವೆ, ಮತ್ತು ತುಂಬ ಸಸಿಗಳು ಚೆನ್ನಾಗಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಅದು ತುಂಬ ಹಸ್ರಾಗಿ ಮತ್ತು ಗಿಡಕ್ಕೆ ತುಂಬ ಮೊಗ್ಗುಗಳು ಹೂವುಗಳು ಅದನ್ನೆಲ್ಲ ಮೊಗ್ಗಾಗಿದೆ. ನೋಡಿ, ನಾನು ಹಾಕ್ತಾಯಿದ್ದೀನಿ ಈ ಥರ ಲಿಕ್ವಿಡು. ಇದನ್ನೆಲ್ಲ ನನ್ನ ಗಿಡಗಳಿಗೂ ನಾನು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ. ಸಸಿಗಳು ಹೂವುಗಳು ಬೇಸಿಗೆ ಟೈಮಲ್ಲಿ ಹೂವನ್ನು ಕೊಂಡೋ ಅವಶ್ಯಕತೆ ಇರೋಲ್ಲ. ಯಾಕೆಂದರೆ ಈ ಲಿಕ್ವಿಡ್ನ ನಾವು ಒಂದು 15 ಡೇಸ್ 20 ಡೇಸ್ ಯೂಸ್ ಮಾಡೋದ್ರಿಂದ ಈ ಥರ ಬರ್ತವೆ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬೆಲ್ಲನ ಯೂಸ್ ಮಾಡಿ ಈ ಥರ ಯೂಸ್ ಮಾಡೋದ್ರಿಂದ ಸಸಿಗಳಿಗೆ ತುಂಬ ಉಪಯುಕ್ತವಾಗಿದೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ.